ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ರಾಯರನ್ನು ನಂಬಿದಿರೋ ಖಂಡಿತ ಎಲ್ಲರ ಕೈ ಹಿಡಿತಾರೆ ನಮ್ಮ ರಾಯರು. ಯಾವತ್ತೂ ನಂಬಿದವರ ಕೈ ಬಿಡೋದಿಲ್ಲ. ಕಾಮಧೇನು ಅಂದರೆ ರಾಯರು ಯಾರಿಗೂ ಕೈ ಬಿಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗಾಗಿ ರಾಯರನ್ನು ನೆನೀತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೀತಿಯ ಕುಂಭರಾಶಿಯವರೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನಕ್ಕೆ ಎದುರಾಗಲಿದೆ ಮಹಾನ್ ಪವಾಡ ಅಂತಲೇ ಹೇಳ್ಬೋದು. ಅಂದರೆ ಹಣಕ್ಕಿಂತ ಬೆಲೆ ಬಾಳುವ ವಸ್ತು ಇದಾಗಿರುತ್ತೆ. ಓಂ ಶಂ ಶನೀಶ್ವರಾಯ ನಮಃ ಅಂತ ಎಲ್ಲರೂ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಕುಂಭರಾಶಿಯವರೇ ಗಮನಿಸಿ, ಇನ್ನೊಂದು 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕ್ಕಿಂತ ಅತಿ ಹೆಚ್ಚು ಬೆಲೆ ಬಾಳುವ ಒಂದು ಅದ್ಭುತ ವಿಷಯ ಅನ್ನೋದು ಘಟಿಸಲಿದೆ. ಇದನ್ನು ನೀವು ಈಗಲೇ ತಿಳಿದುಕೊಳ್ಳದಿದ್ದರೆ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸುವ ಅಥವಾ ಬಂದ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗ್ರಹಗತಿಗಳು ಬದಲಾಗುತ್ತಿರುವ ಈ ವೇಳೆಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಹತ್ತರವಾದ ತಿರುವು ಅನ್ನೋದು ಸಿಗಲಿದೆ. ನಾವು ಯಾವಾಗಲೂ ಹಣದ ಹಿಂದೆ ಓಡ್ತಾ ಇರ್ತೇವೆ, ಆದರೆ ಆ ಹಣಕ್ಕಿಂತ ಶಕ್ತಿಯುತವಾದ ಒಂದು ವಿಷಯ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ರಾಶಿ ಚಕ್ರದ 11ನೇ ರಾಶಿಯಾದ ಕುಂಭಕ್ಕೆ ಅಧಿಪತಿ ನ್ಯಾಯದೇವನಾದ ಶನಿ ಮಹಾತ್ಮ. ನೀವು ಅಪ್ರತಿಮ ಬುದ್ಧಿವಂತರು, ಸ್ವತಂತ್ರ ಆಲೋಚನೆಯುಳ್ಳವರು ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು 7ನೇ ಶನಿಯ ಸ್ವಭಾವ ಪ್ರಭಾವದಿಂದಾಗಿ ಅತೀವ ಕಷ್ಟಗಳನ್ನು ಅನುಭವಿಸಿದ್ದೀರಿ. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದ್ದಾರೆ. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಅನ್ನೋದು ಸಿಕ್ಕಿಲ್ಲ. ಆರ್ಥಿಕವಾಗಿ ಹೈರಾಣಾಗಿ ಮಾನಸಿಕವಾಗಿ ಒಂಟಿತನವನ್ನು ಅನುಭವಿಸಿದ್ದೀರಿ. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದ್ದಾರೆ ಸ್ನೇಹಿತರೆ. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಅನ್ನೋದು ಸಿಕ್ಕಿಲ್ಲ. ಆರ್ಥಿಕವಾಗಿ ಹೈರಾಣಾಗಿ ಮಾನಸಿಕವಾಗಿ ಒಂಟಿತನವನ್ನು ಅನುಭವಿಸಿ ರಾತ್ರಿಗಳನ್ನು ಕಣ್ಣೀರಿನಲ್ಲಿ ಕಳೆದಿದ್ದೀರಿ. ನಾನು ನನ್ನ ಒಳ್ಳೆಯತನಕ್ಕೆ ನನಗೆ ಶಾಪ ಆಯಿತು ಅಂತ ನೀವು ಕೊರಗಿದ್ದೀರಿ. ಆದರೆ ಈಗ ಈ ಶನಿ ಪ್ರಭಾತ, ಅದರ ಪ್ರಭಾವ ಎಂತೂ ಅದು ಕಠಿಣ ಕಾಲ ಮುಗಿದು ನಿಮ್ಮ ಜೀವನದಲ್ಲಿ ಹೊಸ ಸುವರ್ಣಯುಗ ಅನ್ನೋದು ಆರಂಭ ಆಗ್ತಾ ಇದೆ. ಈ 48 ಗಂಟೆಗಳ ರಹಸ್ಯ ಹಣಕ್ಕಿಂತ ಅಮೂಲ್ಯವಾದದ್ದು. ಏನು ಈ 48 ಗಂಟೆಗಳಲ್ಲಿ ನಿಮಗೆ ಸಿಗಲಿರುವ ಕೇವಲ ದುಡ್ಡಲ್ಲ, ಬದಲಾಗಿ ಮನ್ನಣೆ, ಕಳೆದು ಹೋದ ಆತ್ಮವಿಶ್ವಾಸ ಮತ್ತು ಅನಿರೀಕ್ಷಿತ ಯಶಸ್ಸು. ಸ್ನೇಹಿತರೆ, ನಿಮ್ಮ ಶ್ರಮಕ್ಕೆ ಬೆಲೆ ನೀಡೋ ಎಷ್ಟೋ ದಿನಗಳಿಂದ ಗುಪ್ತವಾಗಿ ಪಟ್ಟ ಒಂದು ಶ್ರಮಕ್ಕೆ ಈಗ ಸಾರ್ವಜನಿಕವಾಗಿ ಮನ್ನಣೆ ಅನ್ನೋದು ಸಿಗುತ್ತೆ. ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಇದು ಕೋಟಿ ರೂಪಾಯಿಗಿಂತಲೂ ಮೇಲು. ಮತ್ತು ಇನ್ನು ಶತ್ರು ಸಂಹಾರ. ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು, ನಿಮ್ಮ ಬೆಳವಣಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿದ್ದವರು ಈಗ ನಿಮ್ಮ ಎದುರೇ ತಲೆ ತಗ್ಗಿಸಿ ನಿಲ್ಲುವ ಸಂದರ್ಭ ಬರಲಿದೆ. ನಿಮ್ಮ ಗೌರವ ಮರಳಿ ಲಭಿಸಲಿದೆ. ಬೃಹತ್ ಅವಕಾಶ ಒಂದು ಬರುತ್ತೆ. ನೀವು ನಿರೀಕ್ಷಿಸಿದ ಕಡೆಯಿಂದ ಒಂದು ವಿದೇಶ ಪ್ರಯಾಣ ಅಥವಾ ಹೊಸ ಉದ್ಯೋಗದ ದೊಡ್ಡ ಅವಕಾಶ ಬಾಗಿಲು ತಟ್ಟಲಿದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಕುಂಭರಾಶಿಯವರ ದೊಡ್ಡ ದೌರ್ಬಲ್ಯ ಅಂದರೆ ಎಲ್ಲವನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದು ಮತ್ತು ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್. ಈ 48 ಗಂಟೆಗಳಲ್ಲಿ ನೀವು ಯಾವುದೇ ನಕಾರಾತ್ಮಕ ಯೋಚನೆ ಮಾಡಬೇಡಿ. ಹಳೆಯ ಕಹಿ ಘಟನೆಗಳನ್ನು ನೆನಪಿಸಿಕೊಂಡು ಈ ಸುಸಮಯವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಯಾರೋ ಏನೋ ಅಂದರು ಅಂತ ಕೋಪಗೊಂಡು ಬಂದ ಅವಕಾಶವನ್ನು ಕೈ ಚೆಲ್ಲಬೇಡಿ. ತಾಳ್ಮೆಯಿಂದ ಇರಿ. ಜಗತ್ತು ನಿಮ್ಮ ಪರವಾಗಿದೆ ಎಂಬ ನಂಬಿಕೆ ಇಡಿ. ನಿಮ್ಮ ರಾಶಿಯ ದೋಷಗಳನ್ನು ನಿವಾರಣೆ ಮಾಡುವುದಕ್ಕೆ ಈ 48 ಗಂಟೆಗಳ ಕಾಲ ಪೂರ್ವ ಲಾಭ ಪಡೆಯುವುದಕ್ಕೆ ಈ ಕೆಲಸವನ್ನು ಮಾಡಿ. ಶನಿದೇವರ ಪ್ರಾರ್ಥನೆ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಕಪ್ಪು ಬಣ್ಣ
ಬಣ್ಣದ ದಾನ ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ. ಸೇವಕರಿಗೆ ಗೌರವ, ನಿಮ್ಮ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ದೀನ ದಲಿತರಿಗೆ ಗೌರವ ನೀಡಿ ಅವರಿಗೆ ಸಹಾಯ ಮಾಡಿ. ಇದು ಶನಿದೇವನಿಗೆ ಅತಿ ಪ್ರಿಯವಾದ ಕೆಲಸ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಕುಂಭ ರಾಶಿಯವರೇ, ನಿಮ್ಮ ಕಠಿಣ ದಿನಗಳು ಈಗ ಇತಿಹಾಸ ಆಗ್ತಾ ಇವೆ. ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ಈ 48 ಗಂಟೆಗಳ ಸಮಯವನ್ನು ದೈವ ಪ್ರಾರ್ಥನೆಯಲ್ಲಿ ಅಥವಾ ನಕಾರಾತ್ಮಕವಾಗಿ ಕಳೆಯಿರಿ. ನಿಮ್ಮ ಜೀವನದ ಹೊಸ ಅದ್ಭುತ ಅಧ್ಯಾಯ ಈಗ ಆರಂಭವಾಗ್ತಾ ಇದೆ. ಈ ಮಾಹಿತಿ ನಿಮಗೆ ಧೈರ್ಯ ನೀಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಪ್ರತಿದಿನ ನಮ್ಮ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ. ನಿಮ್ಮ ಹೆಸರು ಹೊಸದಾಗಿ ನೋಡೋರು ನಿಮ್ಮ ಹೆಸರು ಮತ್ತು ರಾಶಿಯನ್ನು ತಿಳಿಸಿಕೊಟ್ರೆ ನಿಮ್ಮ ಸಂಪೂರ್ಣ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ. ಮತ್ತು ಇಷ್ಟು ದಿನದಿಂದ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋಗೆ ಸಪೋರ್ಟ್ ಕೊಡ್ತಿದ್ದೀರಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಕುಂಭರಾಶಿಯವರು. ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ವಿಷಯ ತಿಳಿಯಲಿ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.